ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಿಮ್ಮ ವಯಸ್ಸು 30 ದಾಟಿದ್ದರೂ ವಿವಾಹ ಆಗಿಲ್ಲವೇ? ಬಂಧುಗಳೇ, ನಿಮ್ಮ ಮನೆಯಲ್ಲಿ ಮಗನಿಗಾಗಲಿ ಅಥವಾ ಮಗಳಿಗಾಗಲಿ ವಿವಾಹದ ವಯಸ್ಸು ಮೀರಿ ಹೋಗ್ತಾ ಇದೆಯಾ? ಎಲ್ಲವೂ ಸರಿಯಾಗಿದೆ ಎಂದು ಅಂದುಕೊಳ್ಳುವಷ್ಟರಲ್ಲಿ ಬಂದ ಸಂಬಂಧಗಳು ಕೈತಪ್ಪಿ ಹೋಗುತ್ತಿದ್ದಾವೆಯೇ? ಜಾತಕದಲ್ಲಿ ಎಲ್ಲವೂ ಚೆನ್ನಾಗಿವೆ ಎಂದು ಜ್ಯೋತಿಷಿಗಳು ಹೇಳಿದ್ದರೂ ಸಹ ವಿವಾಹ ಮಾತ್ರ ಯಾಕೆ ವಿಳಂಬ ಆಗ್ತಾ ಇದೆ? ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವ ಪ್ರಬಲವಾದ ಕಾರಣಗಳು ಏನು ಮತ್ತು ಇದಕ್ಕೆ ಇರುವ ಸರಳವಾದ ಶಾಸ್ತ್ರೀಯವಾದ ಪರಿಹಾರಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೀವು ನೋಡಿದರೆ ನಿಮ್ಮ ಜಾತಕದಲ್ಲಿಯೂ ಸಹ ಈ ಗ್ರಹ ಯೋಗಗಳು ಇವೆಯೇ ಅಥವಾ ಇಲ್ಲವೇ ಎಂದು ನೀವು ತಿಳಿದುಕೊಳ್ಳಬಹುದು. ಬನ್ನಿ, ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿವಾಹ ವಿಳಂಬತೆಯನ್ನು ಸೂಚಿಸುವ ಗ್ರಹ ಯೋಗಗಳು ಯಾವುವು ಎಂಬುದನ್ನು ಒಂದೊಂದಾಗಿ ನಾವು ಈಗ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಆತ್ಮೀಯರೇ, ತಮ್ಮೆಲ್ಲರಿಗೂ ಜ್ಯೋತಿಷ್ಯದ ತಾರಾಬಲ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ. ಸಪ್ತಮ ಭಾವ ಕಳತ್ರಸ್ಯ ಮುಖ್ಯ ಕಾರಣಂ. ಅಂದರೆ ಜಾತಕದಲ್ಲಿ ಸಪ್ತಮ ಭಾವವೇ ದಾಂಪತ್ಯ ಜೀವನದ ಮೂಲ ಸ್ತಂಭ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಯದಾ ಪಾಪಗ್ರಹ ದೃಷ್ಟೇ ಸಪ್ತಮೆ ತದಾ ವಿವಾಹ ವಿಳಂಬ. ಅಂದರೆ ಯಾವಾಗ ಸಪ್ತಮ ಭಾವದಲ್ಲಿ ಲಗ್ನದಿಂದ 7ನೇ ಮನೆಯಲ್ಲಿ ಪಾಪಗ್ರಹಗಳಾದಂತಹ ಶನಿ, ರಾಹು, ಕೇತು, ಕುಜ ಇಂಥ ಗ್ರಹಗಳು ತನ್ನ ದೃಷ್ಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ವಿವಾಹ ವಿಳಂಬ ಆಗುತ್ತೆ. ಅಷ್ಟೇ ಅಲ್ಲ, ಯದಾ ಪಾಪಗ್ರಹ ಸಪ್ತಮೇ ಸ್ಥಿತ ತದಾ ವಿವಾಹ ವಿಳಂಬ. ಅಂದರೆ ಈ ಪಾಪಗ್ರಹಗಳಾದ ಶನಿ, ರಾಹು, ಕೇತು, ಕುಜ ಇಂತಹ ಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಂತಹ ಸಂದರ್ಭದಲ್ಲಿಯೂ ಸಹ ವಿವಾಹ ವಿಳಂಬ ಅವಶ್ಯವಾಗಿ ಆಗುತ್ತೆ. ಎರಡನೇ ಕಾರಣ ನಾವು ನೋಡೋದಾದರೆ, ಯದಾ ಸಪ್ತಮಾಧಿಪತಿ ಷಷ್ಠಾಷ್ಟವ್ಯವ ಭಾವಗತಃ ತದಾ ವಿವಾಹ ವಿಳಂಬ. ಅಂದರೆ ಲಗ್ನದಿಂದ ಸಪ್ತಮ ಸ್ಥಾನದ ಆ ಸಪ್ತಮಾಧಿಪತಿಯು ಜಾತಕದಲ್ಲಿ ಷಷ್ಠ, ಅಷ್ಟಮ ಮತ್ತು ವ್ಯಯಭಾವದಲ್ಲಿ ಅಂದರೆ 6ನೇ ಮನೆ, 8ನೇ ಮನೆ, 12ನೇ ಮನೆ ಎಂಬ ಈ ದುಸ್ಥಾನಗಳಲ್ಲಿ ಸ್ಥಿತವಾಗಿದ್ದಂಥ ಸಂದರ್ಭದಲ್ಲಿಯೂ ಸಹ ವಿವಾಹ ಅಂಥವರಿಗೆ ವಿಳಂಬವನ್ನು ಸೂಚನೆ ಮಾಡುತ್ತೆ. ಈಗ ಮೂರನೇ ಪ್ರಬಲವಾದ ಕಾರಣವನ್ನು ನಾವು ನೋಡಿದಾಗ ಏನು ಹೇಳುತ್ತೆ ಶಾಸ್ತ್ರ? ಯದಾ ಶನಿ ಸಪ್ತಮೇ ತಿಷ್ಠತಿ ತದಾ ವಿವಾಹ ಕಾರ್ಯೇ ವಿಳಂಬ. ಅಂದರೆ ಶನಿಗ್ರಹ ಯಾರ ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಅಥವಾ ದ್ವಿತೀಯ ಭಾವವಾಗಿರ್ತಕ್ಕಂತಹ ಕುಟುಂಬ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಅಷ್ಟೇ ಅಲ್ಲ ಈ ಭಾವಗಳನ್ನು ಮೇಲೆ ದೃಷ್ಟಿ ಮಾಡಿದಂತಹ ಸಂದರ್ಭದಲ್ಲಿಯೂ ಸಹ ವಿವಾಹ ವಿಳಂಬ ಆಗುತ್ತೆ. ನೋಡಿ, ಈ ಶನಿ ಯಾಕೆ ನಿಧಾನವಾಗಿ ಫಲ ಕೊಡ್ತಾರೆ ಎಂಬುದನ್ನು ನಾವು ಖಗೋಳದ ದೃಷ್ಟಿಯಿಂದನೂ ನೋಡಬೇಕಾಗುತ್ತೆ. ಬಂಧುಗಳೇ, ಎಲ್ಲ ಗ್ರಹಗಳು ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಪರಿಭ್ರಮಣೆ ಮಾಡುತ್ತಾ ಇರತಕ್ಕಂಥ ವಿಷಯ ಎಲ್ಲರಿಗೂ ತಿಳಿದಿದೆ. ನೋಡಿ, ಭೂಮಿನೂ ಒಂದು ಗ್ರಹ ಆಗಿರುತ್ತೆ. ಭೂಮಿ ತನ್ನ ಕಕ್ಷೆಯಲ್ಲಿ ಸೂರ್ಯನಿಗೆ ಸುತ್ತ ಒಂದು ಆವರ್ತನೆ, ಅಂದರೆ ಒಂದು ಸುತ್ತು ಸಂಪೂರ್ಣವಾಗಿ ತಿರುಗಿ ಬರೋದಕ್ಕೆ ಅಂದಾಜು ಆಸುಪಾಸು 365 ದಿನ ತೆಗೆದುಕೊಳ್ಳುತ್ತೆ. ಅದೇ ಬುಧ ಗ್ರಹ ಸುಮಾರು 68 ಅಥವಾ 69 ದಿನಗಳಲ್ಲಿ ಒಂದು ಆವರ್ತನೆಯನ್ನು ಸಂಪೂರ್ಣವಾಗಿ ಮಾಡುತ್ತೆ. ಅದೇ ರೀತಿಯಾಗಿ ಶುಕ್ರ ಗ್ರಹ ತನ್ನ ಕಕ್ಷೆಯಲ್ಲಿ ಸುಮಾರು 225 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಮಂಗಳ ಗ್ರಹ ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಒಂದು ಸುತ್ತನ್ನು ತಿರುಗಬೇಕಾದ್ರೆ ಸುಮಾರು ಅಂದಾಜು 687 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಅದೇ ಶನಿ ಗ್ರಹ ತನ್ನ ಕಕ್ಷೆಯಲ್ಲಿ ಬಹುದೂರ ಇರತಕ್ಕಂಥ ಗ್ರಹ, ಭೂಮಿಗಿಂತಲೂ 9 ಪಟ್ಟು ದೂರ ಇರತಕ್ಕಂಥ ಈ ಗ್ರಹ ಸ್ವಾಭಾವಿಕವಾಗಿ ನಿಧಾನವಾಗಿ ಚಲಿಸುತ್ತೆ. ಹಾಗಾಗಿ ಶನಿ ಗ್ರಹ ಸೂರ್ಯನಿಗೆ ಒಂದು ಸುತ್ತನ್ನು ಸಂಪೂರ್ಣವಾಗಿ ತಿರುಗಿ ಬರೋದಕ್ಕೆ ಸುಮಾರು 30 ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಪ್ರಾಚೀನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ತಮ್ಮ ಅತೀಂದ್ರಿಯ ಶಕ್ತಿಯಿಂದ ಎಷ್ಟು ಅದ್ಭುತವಾಗಿ ವೈಜ್ಞಾನಿಕವಾಗಿ ಈ ಅಂಶಗಳನ್ನು ಆಗಿನ ಸಂದರ್ಭದಲ್ಲೇ ನಮಗೆ ತಿಳಿಯಪಡಿಸಿದ್ರು ಎಂಬುದನ್ನು ನೋಡಿದರೆ ಆಶ್ಚರ್ಯ ಉಂಟಾಗುತ್ತೆ. ನೋಡಿ, ಶನೈ ಚರತಿ ಇತಿ ಶನೈಶ್ಚರ ಅಂತ ಹೇಳ್ಬಿಟ್ರು. ಅಂದರೆ ಶನೈ ಪ್ಲಸ್
ಚರ ಅಂದರೆ ಶನೈಶ್ಚರ. ಶನೈ ಅಂತಂತಂದರೆ ನಿಧಾನವಾಗಿ, ಚರತಿ ಅಂತಂತಂದರೆ ಚಲಿಸುವವನು. ಶನೈಶ್ಚರ ಅಂದರೆ ನಿಧಾನವಾಗಿ ಚಲಿಸುವವನು. ಆಕಾಶದಲ್ಲಿ ಖಗೋಳ ದೃಷ್ಟಿಯಿಂದ ಯಾವ ರೀತಿ ಶನಿಗ್ರಹ ನಿಧಾನವಾಗಿ ತನ್ನ ಕಕ್ಷೆಯಲ್ಲಿ ಪರಿಭ್ರಮಣೆ ಮಾಡ್ತಾ ಇರುತ್ತದೆಯೋ ಅದೇ ರೀತಿ ಯಾರ್ದಾರು ಜನ್ಮ ಜಾತಕದಲ್ಲಿ ಶನಿಗ್ರಹ ವಿವಾಹ ಸ್ಥಾನವಾಗಿರ್ತಕ್ಕಂತಹ ಸಪ್ತಮ ಭಾವದಲ್ಲಿ ಅಥವಾ ಕುಟುಂಬ ಸ್ಥಾನವಾಗಿರ್ತಕ್ಕಂತಹ ದ್ವಿತೀಯ ಭಾವದಲ್ಲಿ ಶನಿ ಸ್ಥಿತವಾಗಿದ್ದರೆ ಅಥವಾ ಈ ಭಾವಗಳನ್ನು ದೃಷ್ಟಿ ಮಾಡಿದರೆ ಅಂಥವರ ವಿವಾಹವು ಇದೇ ಕಾರಣದಿಂದ ವಿಳಂಬ ಉಂಟಾಗುತ್ತದೆ. ಮುಂದಿನ ಕಾರಣವನ್ನು ನಾವು ನೋಡಿದಾಗ ಯದಾ ಕುಜ ಕಳತ್ರ ಭಾವೆ ತದಾ ವಿವಾಹ ವಿಘ್ನ. ಅಂದರೆ ಬಂಧುಗಳೇ, ಯಾವಾಗ ಯಾರ ಜಾತಕದಲ್ಲಿ ಕುಜ ಅಂದರೆ ಮಂಗಳ ಗ್ರಹರು ಸಪ್ತಮ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಸಪ್ತಮ ಭಾವವನ್ನು ದೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿಯೂ ಅವರಿಗೂ ಸಹ ವಿವಾಹ ವಿಳಂಬ ಆಗುತ್ತೆ. ನೋಡಿ, ಸಪ್ತಮ ಭಾವ ಅಂತಕ್ಕಂಥದ್ದು ದಾಂಪತ್ಯ ಮತ್ತು ಸಹಭಾಗಿತ್ವವನ್ನು ಸೂಚನೆ ಮಾಡುತ್ತೆ. ಆದರೆ ಮಂಗಳ ಗ್ರಹ ಸಪ್ತಮ ಭಾವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರಕತ್ವವನ್ನು ಹೊಂದಿರತಕ್ಕಂಥ ಗ್ರಹ ಆಗಿರುತ್ತೆ. ನೋಡಿ, ಕುಜ ಅಂತಂದರೆ ಅದೊಂದು ಯುದ್ಧ ಗ್ರಹ, ಸೈನ್ಯಾಧಿಪತಿ. ಅಂದರೆ ಅದರ ಕಾರಕತ್ವಗಳು ಹಠಮಾರಿತನ, ಸಿಟ್ಟು, ಮುಂಗೋಪ, ಆಕ್ರಮಣಶೀಲ ವ್ಯಕ್ತಿತ್ವ. ಇದೆಲ್ಲ ಇಂತಹ ಕಾರಣಗಳಿಂದ, ಇಂತಹ ಶಕ್ತಿಯಿಂದ ಮಂಗಳ ಗ್ರಹ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಪ್ತಮ ಭಾವದ ಆ ಮೃದತ್ವದ ಶಕ್ತಿಯನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಕುಜ ಸಪ್ತಮ ಭಾವದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿವಾಹ ವಿಳಂಬ ಆಗುತ್ತೆ. ವಿವಾಹ ವಿಳಂಬ ಸೂಚಿಸುವಂತಹ ಮತ್ತೊಂದು ಪ್ರಬಲ ಕಾರಣ ಏನು ಅಂತ ನೋಡಿದಾಗ ಅದು ಶುಕ್ರದೋಷ. ಯದಾ ಶುಕ್ರ ಪಾಪ ಸಂಯುತ ತದಾ ವಿವಾಹ ವಿಳಂಬ. ಅಂದರೆ ಬಂಧುಗಳೇ, ಜಾತಕದಲ್ಲಿ ಶುಕ್ರ ಗ್ರಹವು ನೈಸರ್ಗಿಕವಾಗಿ ವಿವಾಹಕಾರಕ ಗ್ರಹವಾಗಿರುತ್ತೆ. ನೋಡಿ, ಯಾರಿಗೇ ಆಗಲಿ ಕಂಕಣ ಬಲ ಕೂಡಿ ಬರಬೇಕಾದ್ರೆ ನೈಸರ್ಗಿಕವಾಗಿ ಕಾರಕತ್ವ ಹೊಂದಿರತಕ್ಕಂತಹ ವಿವಾಹಕಾರಕ ಶುಕ್ರ ಗ್ರಹ ಸುಸ್ಥಿತಿಯಲ್ಲಿರಬೇಕು. ಅಂತಹ ಶುಕ್ರ ಗ್ರಹ ಯಾವಾಗ ಜಾತಕದಲ್ಲಿ ದುಸ್ಥಾನದಲ್ಲಿ ಸ್ಥಿತವಾಗಿದ್ದಂತಹ ಸಂದರ್ಭದಲ್ಲಿ ಅಥವಾ ಅಶುಭ ಗ್ರಹಗಳಿಂದ ಅಂದರೆ ರಾಹು, ಕೇತು, ಶನಿ ಇಂತಹ ಗ್ರಹಗಳಿಂದ, ಕುಜ ಇಂತಹ ಗ್ರಹಗಳಿಂದ ಪೀಡಿತವಾಗಿರ್ತಕ್ಕಂತಹ ಸಂದರ್ಭದಲ್ಲಿಯೂ ಸಹ ಅಂಥವರಿಗೆ ವಿವಾಹ ವಿಳಂಬ ಆಗುತ್ತೆ. ನೋಡಿ, ವಿವಾಹ ವಿಳಂಬವನ್ನು ಸೂಚಿಸುವಂತಹ ಮತ್ತೊಂದು ಪ್ರಬಲವಾದ ಕಾರಣವನ್ನು ನಾವು ನೋಡಿದರೆ ಅದು ರಾಹು ದೋಷ. ಯದಾ ರಾಹು ಸಪ್ತಮೇ ಸ್ಥಿತಃ ತದಾ ವಿವಾಹೇ ಸಂಶಯ. ಅಂದರೆ ನೋಡಿ, ಯಾರ ಜಾತಕದಲ್ಲಿ ರಾಹು ಅಥವಾ ಕೇತು ಗ್ರಹರು ಸಪ್ತಮ ಭಾವದಲ್ಲಿ ಸ್ಥಿತವಾಗಿರ್ತಾರೋ ಅಂಥವರ ವಿವಾಹ ಸುಧಾ ವಿಳಂಬ ಆಗುತ್ತೆ. ನೋಡಿ, ಯಾಕೆ ಅಂತಂದರೆ ರಾಹುಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅಪೂರ್ಣ ಗ್ರಹ, ತುಂಡು ಗ್ರಹ ಅಂತ ಹೇಳಲಾಗುತ್ತೆ. ಆದರೆ ಅದರಿಂದನೇ ನಾವು ರಾಹು ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಸುಧಾ ಪ್ರಾರಂಭ ಮಾಡೋದಿಲ್ಲ. ಅಂತಹ ರಾಹು ಅಥವಾ ಕೇತು ಗ್ರಹರು ಯಾರದೇ ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ದ್ವಿತೀಯ ಭಾವವಾದ ಕುಟುಂಬ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಥವರ ವಿವಾಹ ಏನು ಮಾತುಕತೆಗಳು ಅಪೂರ್ಣವಾಗಿಬಿಡುತ್ತೆ, ಆಗೋದಿಲ್ಲ ಅಂತ ಶಾಸ್ತ್ರದಲ್ಲಿ ತಿಳಿದು ಬರುತ್ತೆ. ವಿವಾಹ ವಿಳಂಬವನ್ನು ಸೂಚಿಸುವಂತಹ ಮುಂದಿನ ಮುಖ್ಯವಾದ ಪ್ರಬಲವಾದ ಕಾರಣ ಏನು ಅಂತಂದರೆ ಯದಾ ಅನುಕೂಲ ದಶಾ ನಾಸ್ತಿ ತದಾ ವಿವಾಹ ವಿಳಂಬ. ನೋಡಿ, ದಶೆ ಅಂತಕ್ಕಂಥದ್ದು ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಒಬ್ಬೊಬ್ಬ ವ್ಯಕ್ತಿಗಳಿಗೆ ಒಂದೊಂದು ಗ್ರಹದ ದಶೆ ನಡೀತಾ ಇರುತ್ತೆ. ದಶೆ ಅಂತಂದರೆ ಸಮಯ, ಗ್ರಹಗಳ ಸಮಯ ಅಂತ. ಅಂದರೆ ಅವರಿಗೆ ನಡೀತಿರ್ತಕ್ಕಂತಹ ದಶೆ ಅಥವಾ ಭುಕ್ತಿ ಸಪ್ತಮ ಭಾವ, ಕುಟುಂಬ ಭಾವ ಅಥವಾ ಲಾಭ ಭಾವ ಇಂಥ ಭಾವಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ದಶ ಅಥವಾ ಭುಕ್ತಿ ನಡೀತಾ ಇದ್ದರೆ ಅಂಥವರಿಗೆ ವಿವಾಹ ಆ ಸಮಯದಲ್ಲಿ ನಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವರಿಗೆ ಅನುಕೂಲವಾಗಿರ್ತಕ್ಕಂತಹ ದಶಾಭುಕ್ತಿಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿಯೂ ಸಹ ಜಾತಕದಲ್ಲಿ ವಿವಾಹ ವಿಳಂಬತೆಯನ್ನು ಉಂಟು ಮಾಡುತ್ತೆ. ವಿವಾಹ ವಿಳಂಬವನ್ನು ಸೂಚನೆ ಮಾಡ್ತಕ್ಕಂತಹ ಇನ್ನೊಂದು ಅತ್ಯಂತ ಪ್ರಬಲವಾದ ಕಾರಣ ಏನು ಅಂತಂದರೆ ಯದಾ ಸಪ್ತಮಾಧಿಪತಿ ವಕ್ರಃ ತದಾ ವಿವಾಹ ವಿಳಂಬ. ನೋಡಿ, ಜನ್ಮ ಜಾತಕದಲ್ಲಿ ಕಳತ್ರಾಧಿಪತಿ ಅಥವಾ ಸಪ್ತಮಾಧಿಪತಿ 7ನೇ ಭಾವದ ಅಧಿಪತಿ ಆ ಯಾವುದು ಗ್ರಹ ಇರುತ್ತಲ್ಲ ಆ ಗ್ರಹ ಏನಾದರೂ ಜನ್ಮ ಸಮಯದಲ್ಲಿ ಜನ್ಮ ಜಾತಕದಲ್ಲಿ ವಕ್ರಿಯಾಗಿ
ತಿರುಗ್ತಾ ಇತ್ತು ಅಂತಂದರೆ ಅಂಥವರ ವಿವಾಹ ಸಹ ವಿಳಂಬ ಮಾಡುತ್ತೆ. ಸಹಜವಾಗಿ ಯಾವುದೇ ವಕ್ರೀ ಗ್ರಹಗಳು ಫಲವನ್ನು ತುಂಬ ನಿಧಾನಕ್ಕೆ ಅವರು ಕೊಡ್ತಾರೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇರುತ್ತೆ. ಆ ಕಾರಣದಿಂದ ಸಪ್ತಮಾಧಿಪತಿ ಯಾರ ಜಾತಕದಲ್ಲಿ ವಕ್ರಿಯಾಗಿರ್ತಾರೆ ಅಂಥವರ ವಿವಾಹ ಸುಧಾ ವಿಳಂಬವಾಗುತ್ತೆ. ಬಂಧುಗಳೇ, ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನ ವಿವಾಹ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ ಕ್ಷಣ ಬಹಳಷ್ಟು ಜನ ಜ್ಯೋತಿಷಿಗಳು ನಿಮ್ಮ ಜಾತಕದಲ್ಲಿ ಕುಜದೋಷ ಇದೆ, ಶಾಂತಿ ಮಾಡಿಸಿ ಅಂತ ಹೇಳ್ಬಿಡ್ತಾರೆ. ಎಷ್ಟೋ ಜನ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಶಾಂತಿ ಹೋಮ ಹವನಾದಿಗಳನ್ನು ಮಾಡಿಸಿದ ಮೇಲೆಯೂ ಸಹ ಕಂಕಣ ಬಲ ಕೂಡಿ ಬರುವುದಿಲ್ಲ. ಇನ್ನು ಕೆಲವರು ಮುಂದಿನ ವರ್ಷ ನಿಮಗೆ ಗುರುಬಲ ಬರ್ತಾ ಇದೆ, ಮುಂದಿನ ವರ್ಷ ನಿಮಗೆ ಕಂಕಣ ಬಲ ಕೂಡಿ ಬಂದೇ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಆದರೆ ವಾಸ್ತವವಾಗಿ ಆ ವರ್ಷ ಕಳೆದ ನಂತರವೂ ಸಹ ಮದುವೆಯ ಮಾತುಕತೆಗಳು ಸಹ ಪ್ರಾರಂಭ ಆಗಿರೋದಿಲ್ಲ. ಇಂತಹ ಅನುಭವಗಳಿಂದಾಗಿ ಸಾಮಾನ್ಯ ಜನರಿಗೆ ಜ್ಯೋತಿಷ್ಯ ಶಾಸ್ತ್ರದ ಮೇಲಿರುವ ನಂಬಿಕೆ ಹೊರಟು ಹೋಗ್ಬಿಡುತ್ತೆ. ಆದ್ದರಿಂದ ನಾನು ನಿಮಗೆ ಹೇಳುವುದು ಇಷ್ಟೇ, ಕೇವಲ ಕುಜದೋಷ ಮತ್ತು ಗುರುಬಲದ ಆಧಾರದ ಮೇಲೆ ವಿವಾಹ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ವಿವಾಹವನ್ನು ನಿಷ್ಕರ್ಷೆ ಮಾಡಬೇಕಾದ್ರೆ ಜಾತಕವನ್ನು ಸಮಗ್ರವಾಗಿ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗುತ್ತೆ. ವಿವಾಹ ಸಂಬಂಧಿತ ಭಾವಗಳಾಗಿರ್ತಕ್ಕಂತಹ ಸಪ್ತಮ ಭಾವ, ದ್ವಿತೀಯ ಭಾವ, ಅಷ್ಟಮ ಭಾವ, ಚತುರ್ಥ ಭಾವ, ಏಕಾದಶ ಭಾವ, ಈ ಭಾವಗಳನ್ನು ಸಮಗ್ರವಾಗಿ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ನವಾಂಶ ಕುಂಡಲಿಯನ್ನು ಸರಿಯಾಗಿ ವಿಶ್ಲೇಷಣೆ ಮಾಡದೆ, ದಶಾಭುಕ್ತಿಗಳನ್ನು ಸರಿಯಾಗಿ ವಿಶ್ಲೇಷಣೆ ಮಾಡದೆ ಯಾವುದೇ ನಿರ್ಧಾರಕ್ಕೆ ಬರೋದು ತಪ್ಪಾಗುತ್ತೆ. ಆದ್ದರಿಂದ ನಿಮ್ಮ ಜಾತಕದ ಬಗ್ಗೆ ಆಳವಾದ ಶಾಸ್ತ್ರೀಯ ವಿಶ್ಲೇಷಣೆ ಮತ್ತು ಮಾರ್ಗದರ್ಶನಕ್ಕಾಗಿ ನೀವು ಅನುಭವಿ ಜ್ಯೋತಿಷಿಗಳನ್ನು ಸಂಪರ್ಕ ಮಾಡಿ. ಇಂತಹ ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿ ಇದ್ದಿರಬಹುದಾದಂತಹ ವಿವಾಹ ವಿಳಂಬತೆಯ ಸೂಚನೆಯನ್ನು ನಿಖರವಾದ ಕಾರಣವನ್ನು ನೀವು ತಿಳ್ಕೊಬೇಕಾದ್ರೆ ನನ್ನ ಈ ಕೆಳಕಂಡ ದೂರವಾಣಿ ಸಂಖ್ಯೆಯ ಮುಖಾಂತರ ಸಂಪರ್ಕಿಸಬಹುದು. ಈಗ ಪರಿಹಾರ ವಿಷಯಕ್ಕೆ ನಾವು ಬರೋದಾದರೆ ಬಂಧುಗಳೇ, ಪ್ರತಿಯೊಬ್ಬ ವ್ಯಕ್ತಿಯ ಜಾತಕದಲ್ಲಿ ಇರ್ತಕ್ಕಂತಹ ಗ್ರಹಸ್ಥಿತಿಯ ಆಧಾರದ ಮೇಲೆ, ಆಯಾ ದಶಾಭುಕ್ತಿಯ ಆಧಾರದ ಮೇಲೆ ಪರಿಹಾರಗಳು ಸಹ ವಿಭಿನ್ನವಾಗಿ ಶಾಸ್ತ್ರದಲ್ಲಿ ಇರುತ್ತೆ. ಆದರೆ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲರೂ ಅನುಸರಿಸಬಹುದಾಗಿರ್ತಕ್ಕಂತಹ ಅತ್ಯಂತ ಪರಿಣಾಮಕಾರಿಯಾದ ಮಂತ್ರೋಪಾಸನೆ, ದಾಂಪತ್ಯ ಯೋಗವನ್ನು ಉಂಟು ಮಾಡ್ತಕ್ಕಂಥ ಅತ್ಯಂತ ಶುಭಕರವಾದ ಮಂತ್ರವನ್ನು ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ. ಅದು ಏನು ಅಂತಂದರೆ, ಓಂ ಗೌರಿ ಶಂಕರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಯಾವುದೇ ಸಮಯದಲ್ಲಿ 108 ಬಾರಿ ಜಪ ಮಾಡಬೇಕಾಗುತ್ತೆ. ಈ ಮಂತ್ರೋಪಾಸನೆಯಿಂದ ನಿಮ್ಮ ಜಾತಕದಲ್ಲಿ ಇದ್ದಿರಬಹುದಾದಂತಹ ಹಲವಾರು ವಿವಾಹ ದೋಷಗಳು ನಿವಾರಣೆಯಾಗುತ್ತವೆ ಅಂತ ಹೇಳ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಜ್ಯೋತಿಷ್ಯದ ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ಈ ನಮ್ಮ ತಾರಾಬಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮಸ್ಕಾರ.